ಸಿಂಹರಾಶಿಯವರಿಗೆ ಗುರುಬಲ ಮುಕ್ತಾಯ. ಸಿಂಹರಾಶಿಯವರಿಗೆ ಮೊದಲೇ ಅಷ್ಟಮ ಶನಿ, ಜೊತೆಗೆ ಮೇಲಿಂದ ಒಂದು ಗಾಯದ ಮೇಲೆ ಬರೆ ಅನ್ನುವ ರೀತಿಯಲ್ಲಿ ಈ ಗುರುಬಲ ಮುಕ್ತಾಯ ಅನ್ನುವಂಥದ್ದು. ಇದರಲ್ಲಿ ಪಾಸಿಟಿವ್ ಹೇಳಲಿಕ್ಕೆ ಯಾವುದೂ ಇಲ್ಲ. ಸಾಮಾನ್ಯವಾಗಿ ಏನು ಯಾವ ರೀತಿಯಲ್ಲಿ ಪಾಸಿಟಿವ್ ಹೇಳೋದು ಅಂತ, ಯಾಕೆಂದರೆ ಬೇರೆ ರಾಶಿಯವರಿಗೆ ಗುರುಬಲ ಮುಗೀತು ಅಂತಂದರೆ ಗುರು ಬೇರೆ, ಈಗ ಎರಡನೇ ಮನೆಯಲ್ಲಿದ್ದ ಗುರು ಮೂರನೇ ಮನೆಗೆ ಹೋದ ಅಂತಲೋ ಈ ಥರ ಬೇರೆ ಬೇರೆ ಇದನ್ನು ಹೇಳ್ಬೋದು. ಆದರೆ ಸಿಂಹರಾಶಿಯವರಿಗೆ 12ನೇ ಮನೆ ವ್ಯಯ, ಲಾಸ್ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಆಗ್ಬಿಡ್ತಾನೆ. ಸೊ ಸಿಂಹರಾಶಿಯವರು ಬಹಳವೇ ಎಚ್ಚರಿಕೆಯಿಂದ ಇರಬೇಕು. ಇನ್ನು 1 ವರ್ಷಗಳ ಕಾಲ ಈ ಕಡೆ ಅಷ್ಟಮ ಶನಿನೂ ಇರುತ್ತೆ, ಈ ಕಡೆ ಗುರುಬಲನೂ ಇರೋದಿಲ್ಲ. ಹೋರಾಡಬೇಕು, ತುಂಬ ಹೋರಾಡಬೇಕಾದಂಥ ಪರಿಸ್ಥಿತಿ ಇನ್ನು 1 ವರ್ಷಗಳ ಕಾಲ ಸಿಂಹರಾಶಿಯವರಿಗೆ. ಹೋರಾಟ ನಿಮ್ಮ ಹುಟ್ಟು ಗುಣ, ಹೋರಾಟ ನಿಮ್ಮ ರಕ್ತದಲ್ಲಿಯೇ ಇದೆ ಸಿಂಹರಾಶಿಯವರಿಗೆ. ಸೊ ನೀವು ಯಾವುದಕ್ಕೂ ಹೆದರ್ತಕ್ಕಂಥವರಲ್ಲ, ತಗ್ಗುವವರಲ್ಲ, ಬಗ್ಗುವವರಲ್ಲ. ತುಂಬ ಸಂತೋಷವೇ. ಆದರೆ ಅದರ ಬಗ್ಗೆ ಜ್ಞಾನವೂ ಇರಬೇಕಂದ್ರೆ ಏನಾಗಬಹುದು, ಯಾವ ವಿಚಾರದಲ್ಲಿ ಸಮಸ್ಯೆಗಳಾಗಬಹುದು ಅನ್ನುವುದನ್ನು ನೀವು ಗಮನಿಸಬೇಕಾಗಿರ್ತದೆ. ಬಹಳ ಮುಖ್ಯವಾಗಿ ಸಿಂಹರಾಶಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ಮುಟ್ಟಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡ್ರಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಸಹ ಏನೇನು ಸಮಸ್ಯೆಗಳಾಗಬಹುದು, ಹೇಗೆ ನಾನು ಇದನ್ನು ಎದುರಿಸಬೇಕು ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನಿಮ್ಮನ್ನು ಹೆದರಿಸುವ ಉದ್ದೇಶ ನನಗೆ ಇಲ್ಲವೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ಒಂದಿಷ್ಟು ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾನು ಹೇಳ್ತಾ ಇರುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥವ್ರಿಗೆ ಧನ್ಯವಾದಗಳು. ಆದರೆ ಅರ್ಥ ಮಾಡ್ಕೊಳ್ಳದೆ ಮುಂಗೋಪದಿಂದ ಸಿಟ್ಟು ಬಂದ್ಕೊಂಡು ಯಾವುದ್ಯಾವುದೋ ದುಃಖನ ಈಗ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತೋರಿಸ್ತಾರಲ್ಲ, ಅವ್ರಿಗೆ ನಾನು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇದೆ. ಆಮೇಲೆ ದಯವಿಟ್ಟು ಯಾರು ನಿಮ್ಮ ಪರ್ಸ್ನಲ್ ನಂಬರ್ಗಳನ್ನ ಕಮೆಂಟಲ್ಲಿ ಹಾಕ್ಬೇಡಿ. ನಾವು ಯಾರಿಗೂ ಕರೆ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ ಮಾಡಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ನೀವೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಸಿಂಹರಾಶಿಯವರ ಮೇಲೆ ಗುರುಗೋಚಾರ ಫಲ. ಜೂನ್ 2ನೇ ತಾರೀಕಿಂದ ಆಚೆಗೆ ನಿಮಗೆ ಗುರುಬಲ ಇರಲ್ಲ. ಯಾರಿಗೆ? ಸಿಂಹರಾಶಿಯವರಿಗೆ ಗುರುಬಲ ಇರಲ್ಲ. 1 ವರ್ಷ ನಿಮಗೆ ಗುರುಬಲ ಇರಲ್ಲ. ಮಧ್ಯಲ್ಲಂತೂ ನವೆಂಬರ್ ಟೈಮಲ್ಲಿ ನಿಮ್ಮ ರಾಶಿಗೆ ಗುರುಪ್ರವೇಶ ಆಗಿಬಿಡುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ವಿಚಾರ ಆರೋಗ್ಯ. ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ಅಷ್ಟಮದಲ್ಲಿ ಶನಿ, ಅಷ್ಟಮಾಧಿಪತಿ ವೇಗದಲ್ಲಿ ಉಚ್ಚ ಸ್ಥಿತಿ ಅಂತಂದಾಗ ಆರೋಗ್ಯ ಬಹಳವೇ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಊಟ ಸಮಯಕ್ಕೆ ಟೈಮ್ ಟು ಟೈಮ್ ಊಟ ಮಾಡಿಬಿಡ್ಬೇಕು. ನೀವು ಒಂದು ಚೂರು 5-10 ನಿಮಿಷ ಅರ್ಧ ಗಂಟೆನೂ ಹೆಚ್ಚು ಕಡಿಮೆ ಮಾಡಬಾರ್ದು. ಟೈಮ್ ಟು ಟೈಮ್ ಊಟ ಮಾಡಬೇಕು, ಟೈಮ್ ಟು ಟೈಮ್ ನಿದ್ರೆ ಮಾಡಿಬಿಡ್ಬೇಕು. ಬೇಗ ನಿದ್ರೆ ಮಾಡಬೇಕು, ರಾತ್ರಿ ಬೆಳಗ್ಗೆ ಬೇಗ ಎದ್ದೇಳಿ. ಆಮೇಲೆ ಯೋಗಾಸನ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಎಕ್ಸಸೈಸ್ಗಳು ಮಾಡಿ, ಈ ಚಟುವಟಿಕೆಲ್ಲ ಚೆನ್ನಾಗಿ ಇಟ್ಕೊಂಡಿರಿ. ಹೊರಗಡೆ ಎಲ್ಲ ಏನೂ ತಿನ್ನೋಕೆ ಹೋಗ್ಬಿಡಿ. ಮನೆ ಆಹಾರ ಬಿಟ್ಟರೆ ಹೊರಗಡೆ ಏನೂ ಆಹಾರ ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಸಿಂಹರಾಶಿಯವರು. ಬಹಳವೇ ಇಂಪಾರ್ಟೆಂಟ್ ವಿಚಾರ ಇದು. ಆಮೇಲೆ ಔಷಧೋಪಚಾರಗಳು, ಯಾವುದೋ ಒಂದು ಮೆಡಿಸಿನ್ ತೊಗೊಳ್ತೀನಿ ಅಂದರೆ ಸುಮ್ಮನೆ ಮೊಬೈಲ್ ನೋಡ್ದೆ, ಇನ್ಸ್ಟಾಗ್ರಾಮ್ ನೋಡ್ದೆ, ಯಾವುದೋ ಫೇಸ್ಬುಕ್ ವಿಡಿಯೋ ನೋಡಿದೆ, ಇದ್ರಲ್ಲಿ ಚೆನ್ನಾಗಿರ್ಬೋದು ನೋಡೋಣ ಅಂತೇಳಿ ಎಲ್ಲ ಔಷಧಿಗಳನ್ನು ಪ್ರಯೋಗಾಲಯ ಮಾಡಬೇಡಿ. ನಿಮ್ಮ ಹೊಟ್ಟೆಯನ್ನು ಔಷಧಿಗಳ ಪ್ರಯೋಗಾಲಯ ಮಾಡಬೇಡಿ. ಏನೇ ಔಷಧಿ ತೊಗೊಳ್ಳೋದಿದ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, 1 ಬಿಟ್ಟರೆ 2 ಡಾಕ್ಟರ್ನ ಕನ್ಸಲ್ಟ್ ಮಾಡಿ, 1 ಬಿಟ್ಟು 2 ಸಲ ಅದನ್ನು ಪರಿಶೀಲನೆ ಮಾಡಿ ಆಮೇಲೆಯೇ ಔಷಧೋಪಚಾರಗಳನ್ನು ಮಾಡಬೇಕಾಗತ್ತೆ. ನೀವು ಸುಮ್ಮನೆ ನೀವೇ ಸ್ವಯಂ ವೈದ್ಯ ಮಾಡ್ಕೊಳ್ಳೋಕೆ ಹೋದರೆ ಬಹಳ ಸಮಸ್ಯೆ. ಸುಮ್ಮನೆ ಹೋದ ಮೆಡಿಕಲ್ ಶಾಪಲ್ಲಿ ಹಿಂಗೈತೆ ಕೊಟ್ಬಿಡಿ ಅಂತ ಯಾವುದೋ ಮಾತ್ರ ನುಂಗ್ಬಿಟ್ಟ ಹೋಗ್ಬಿಟ್ಟ ಅಂದರೆ ಅದು ನಿಮಗೆ ಬಹಳ ಡೇಂಜರ್. ಅದು ಈಗ ಈ ಒಂದು ವರ್ಷಗಳ ಕಾಲ ಬಹಳ ಸಮಸ್ಯೆದಾಯಕ. ಅಷ್ಟೇ ಅಲ್ಲ, ಆರೋಗ್ಯದ ವಿಚಾರ ಅಂತಷ್ಟೇ ಅಲ್ಲ, ವಿವಾಹಿತ ಸಿಂಹರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆಯೂ ಸಹ ಬಹಳವೇ ಗಮನ ಕೊಡಬೇಕಾದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ನಾನು ಹೇಳುವಂಥದ್ದು, ಸಿಂಹರಾಶಿಯವರು ನಿಮ್ಮ ಮಕ್ಕಳ ಬಗ್ಗೆನೂ ಸಹ ಗಮನ ಹರಿಸಿ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿದ್ದಾರಾ, ನಿಮ್ಮ ಮಕ್ಕಳಿಗೆ ಏನು ಸಹಾಯ ಬೇಕಾಗಿದೆ, ನಿಮ್ಮ ಮಕ್ಕಳಿಗೆ ಯಾವ ಮಾರ್ಗದರ್ಶನವನ್ನು ನೀವು ಕೊಡಬೇಕು. ಮಕ್ಕಳು ಕೈ ತಪ್ಪುವ ಸಾಧ್ಯತೆ, ಸಿಂಹರಾಶಿಯ ಮಕ್ಕಳು ಕೈ ತಪ್ಪುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಮಕ್ಕಳು ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವು ಕೇಸ್ಗಳಲ್ಲಿ ಮಕ್ಕಳು ದೊಡ್ಡ ಸಾಧನೆ ಮಾಡುವ ಸಾಧ್ಯತೆ ಇದೆ. ನೀವು ಸಿಂಹರಾಶಿಯವರಾದರೆ ನಿಮ್ಮ ಮಕ್ಕಳು ದೊಡ್ಡ ಸಾಧನೆ ಮಾಡುವ ಸಾಧ್ಯತೆಯೂ ಇದೆ. ಒಳ್ಳೊಳ್ಳೆ ದೊಡ್ಡ ಸಾಧನೆ ಮಾಡಿ ಒಳ್ಳೆ ಹೆಸರು ತರುವ ಸಾಧ್ಯತೆಯೂ ಇದೆ. ಆದರೆ ನಿಮ್ಮ ಮಾರ್ಗದರ್ಶನ ಬೇಕು. ನೀವು ಗುರುವಿನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಅದರಲ್ಲಿ. ಸೊ ಅದರಿಂದ ಆಮೇಲೆ ದೊಡ್ಡದಾಗಿ ಏನೇನೋ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಜಾಬ್ ರಿಸೈನ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಒಂದು ಗಮನಿಸಬೇಕು, ಸಿಂಹರಾಶಿಯವರಿಗೆ ಆಲ್ ಆಫ್ ಅ ಸಡನ್ ವಿದೇಶ ಹೋಗುವ ಯೋಗ ಸಿಗ್ತದೆ. ವಿದೇಶದಲ್ಲಿ ಜಾಬ್ ಮಾಡುವ ಯೋಗ ತುಂಬ ಚೆನ್ನಾಗಿ ಸಿಗ್ತದೆ. ಸಡನ್ನಾಗಿ ಬರ್ತದೆ ಅದು.
ಬಟ್ ಅದನ್ನು ನನ್ನ ಕೇಳಿದ್ರೆ ಮಾಡೋಕ್ಕೆ ಹೋಗಬೇಡಿ, ಇಲ್ಲೇ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ. ಯಾಕೆಂದರೆ ಇನ್ನೂ 1 ವರ್ಷಗಳ ಕಾಲ ಅಷ್ಟಮ ಶನಿ ಇದೆ. ಅಷ್ಟಮ ಶನಿಯಲ್ಲಿ ನೀವು ವಿದೇಶಕ್ಕೆ ಹೋದರೆ ಓಕೆ, ನಿಮ್ಮ ಜಾಬ್ ಸೂಪರಾಗೇ ಇತ್ತು ಅಂತ ಅನ್ಕೊಳ್ಳೋಣ, ನಿಮಗೆ ಆಹಾರ ಸೆಟ್ ಆಗಲ್ಲ, ಹೊಟ್ಟೆ ಸೆಟ್ ಆಗಲ್ಲ, ನಿಮಗೇನೂ ಸೆಟ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ಮತ್ತೆ ಪುನಃ ಆರೋಗ್ಯವಾದಾಗೆ ವಾಪಸ್ ಓಡಬರಬೇಕಾದ ಪರಿಸ್ಥಿತಿ ಆಗುತ್ತೆ. ಸೊ ಅದರಿಂದ ಬೇಡ, ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಸಾಲ ಕೊಡಿಸಬಾರ್ದು. ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಶುರು ಮಾಡ್ತೀನಿ, ಮಾಡಬಾರ್ದು. ವಿದೇಶಕ್ಕೆ ಹೋಗಿ ಜಾಬ್ ಮಾಡ್ತೀನಿ, ಮಾಡಬಾರ್ದು. ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇದ್ರ ಬಗ್ಗೆ ಬಹಳವೇ ಮುಖ್ಯವಾದಂತಹ ವಿಚಾರ. ಸಿಂಹರಾಶಿಯವರು ಇದರಿಂದ ಹೊರಬರಬೇಕು ಅಂದರೆ ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಇನ್ನು 1 ವರ್ಷಗಳ ಕಾಲ ಗುರುವಿನ ಪ್ರಸಾದ ಅಂತ ನಿಮ್ಮ ಹತ್ರ ಯಾವುದಾದ್ರು ಇರಬೇಕು, ಗುರು ಸನ್ನಿಧಾನಗಳು ಹೋಗಬೇಕು. ಅದರಲ್ಲೂ ವಿಶೇಷವಾಗಿ ಗಜಕೇಸರಿ ಯೋಗ ನಿಮಗೆ ತುಂಬ ಸಹಾಯಕವಾಗಿರ್ತದೆ. ಗಜಕೇಸರಿ ಯೋಗದ ಪ್ರಭಾವ ನಿಮಗೆ ಇರಬೇಕು ಸಿಂಹರಾಶಿಯವರಿಗೆ ಅಂದರೆ ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ನೀವು ಸಿಂಪಲ್ಲಾಗಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳನ್ನು ಹೇಳ್ತೇನೆ, ನಾವು ನಿಮಗೋಸ್ಕರ ವಿಶೇಷವಾಗಿ ಮಾಡ್ತಾ ಇರುವ ಪರಿಹಾರಗಳನ್ನು ಹೇಳ್ತೇನೆ. ಎರಡನ್ನೂ ಸಹ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ನಾನು ನಿಮಗೆ ನಾವು ನಿಮಗೋಸ್ಕರ ಮಾಡ್ತಾ ಇರತಕ್ಕಂತಹ ಪರಿಹಾರಗಳಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಹುಣ್ಣಿಮೆ ದಿವಸ. ಇದು ಅಧಿಕ ಮಾಸ ನಡೀತಾ ಇದೆ. ಮೇ 31ನೇ ತಾರೀಕು ಅಧಿಕ ಮಾಸದ ಹುಣ್ಣಿಮೆ, ಭಾನುವಾರದ ದಿವಸ. ಇದೇ ಭಾನುವಾರ ಮೇ 31 ಹುಣ್ಣಿಮೆ, ಅಧಿಕ ಜ್ಯೇಷ್ಠ ಅಧಿಕ ಮಾಸದ ಹುಣ್ಣಿಮೆ ದಿವಸ ಇದೆಯಲ್ಲ, ಅವತ್ತಿನ ದಿವಸ ನಾವು ನಿಮಗೋಸ್ಕರ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ಚಂದ್ರನಿಗೂ ಹೋಮವನ್ನು ಮಾಡ್ತೇವೆ, ಚಂದ್ರ ಶಾಂತಿಯೂ ಆಗ್ತದೆ. ಅದೆರಡರ ಸಂಯೋಗವನ್ನು ನಾವು ಗಜಕೇಸರಿ ಯೋಗ ಅಂತ ಕರಿತೇವೆ. ನಾವು ಆಗಲೇ ಹೇಳ್ತಕ್ಕಂಥದ್ದು ಆ ಗಜಕೇಸರಿ ಹೋಮವನ್ನೇ ಮಾಡಿ ವಿಶೇಷವಾದಂತಹ ಗಜಕೇಸರಿ ಉಂಗುರವನ್ನೇ ನಿಮಗೆಲ್ಲರಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಥರದ್ದು ಇದು ಪ್ರಪ್ರಥಮವಾಗಿ ನಿಮಗೆಲ್ಲೂ ಸಹ ಸಿಗೋದಿಲ್ಲ. ಗಜ ಅಂದರೆ ಏನು? ಆನೆ. ಕೇಸರಿ ಅಂದರೆ ಏನು? ಸಿಂಹ. ಇದರಲ್ಲಿ ಉಂಗುರವನ್ನು ಗಮನಿಸಿ, ಇದರಲ್ಲಿ ಆನೆಯೂ ಇದೆ, ಗಜನೂ ಇದೆ, ಕೇಸರಿ ಸಿಂಹವೂ ಇದೆ. ಗುರುವಿನ ಉಪರತ್ನ ಕನಕವರ್ಣಿಕ ಇದೆ, ಚಂದ್ರನ ರತ್ನ ಇದರಲ್ಲಿ ಮುತ್ತು ಸಹ ಹಾಕಿದ್ದೇನೆ. ಇದೇ ಅದ್ಭುತವಾದ ಗಜಕೇಸರಿ ಉಂಗುರ. ಈ ಗಜಕೇಸರಿ ಉಂಗುರವನ್ನು ಗಜಕೇಸರಿ ಹೋಮದಲ್ಲಿ ಅಂದರೆ ಸಹಸ್ರ ಗುರು ಶಾಂತಿ ಹಾಗೂ ಚಂದ್ರ ಶಾಂತಿ ಹೋಮದಲ್ಲಿ ನಾವು ಎನರ್ಜೈಸ್ ಮಾಡ್ತಾ ಇರ್ತಕ್ಕಂಥದ್ದು ಹುಣ್ಣಿಮೆಯ ದಿವಸ, ಅಧಿಕ ಮಾಸದ ಹುಣ್ಣಿಮೆ. ಅಧಿಕ ಮಾಸ ಅಂದ್ರೇ ಅದ್ಭುತವಾದ ಪರಿಹಾರ, ಅಂದರೆ ದೇವತಾರಾಧನೆಗಳಿಗೆ ಅದ್ಭುತವಾದಂತಹ ಮಾಸ ಅದು. ಅಂತಹ ಮಾಸದಲ್ಲಿ ಹುಣ್ಣಿಮೆಯ ದಿವಸ ನಾವು ಅದನ್ನು ಮಾಡ್ತಾ ಇದ್ದೇವೆ. ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ, ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಹೋಮ. ಈ ಗಜಕೇಸರಿ ಹೋಮದ ಒಟ್ಟಿಗೆ ಈ ಗಜಕೇಸರಿ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಲೈವಲ್ಲೇ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಇನ್ನೂ ಹಲವಾರು ಹೋಮಗಳಿದೆ. ಆಶ್ಲೇಷ ಬಲಿ ಪೂಜೆ ಇದೆ, ಸರ್ಪಶಾಂತಿ ಹೋಮ ಇದೆ, ಸಂತಾನ ಗೋಪಾಲಕೃಷ್ಣ ಹೋಮ ಇದೆ, ಲಕ್ಷ್ಮೀ ದೇವಿಗೆ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ನಾವು. ಇಂತಹ ವಿಶೇಷವಾದ ಹೋಮಗಳು, ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಳಬಹುದಾದ ಅದ್ಭುತವಾದಂತಹ ಗಜಕೇಸರಿ ಉಂಗುರವನ್ನು ಕೊಡ್ತಾ ಇದ್ದೇವೆ. ನಿಮಗೆಲ್ಲೂ ಹೊರಗಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ರಚಿಸಿರ್ತಕ್ಕಂಥದ್ದು, ಸಿದ್ಧಪಡಿಸಿರ್ತಕ್ಕಂಥದ್ದು. ಒಂದು ಕಡೆ ಗಜ, ಇನ್ನೊಂದು ಕಡೆ ಕೇಸರಿ, ಅದೆರಡಕ್ಕೂ ಸಂಬಂಧಪಟ್ಟಂತಹ ರತ್ನಗಳು. ಇದನ್ನು ನೀವು ಬಲಗೈ ಕಿರು ಬೆರಳಿನಲ್ಲಾಗಿರಬಹುದು, ತೋರು ಬೆರಳಿನಲ್ಲಾಗಿರಬಹುದು ಧಾರಣೆ ಮಾಡ್ಕೊಳ್ಬಹುದು. ಸ್ತ್ರೀಯರು ಪುರುಷರು ಎಲ್ಲರೂ ಧಾರಣೆ ಮಾಡ್ಕೊಳ್ಬಹುದು. ನಿಮಗೆ ಗಜಕೇಸರಿ ಯೋಗದ ಫಲ ಖಂಡಿತವಾಗಿ ಸಿಗಲಿದೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಲೇಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಲಿಮಿಟೆಡ್ ಪೀಸ್ಗಳು ಇದನ್ನು ರೆಡಿ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ದಯವಿಟ್ಟು ಇದು ಮಾಡ್ಕೊಳ್ಳಿ. ಅವತ್ತು ಹೋಮ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರುಗಳು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷ ಗಜಕೇಸರಿ ಉಂಗುರ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗಳಿಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹೋಮ ಮುಗಿದ ಒಂದು 2
2-3 ದಿನಗಳಲ್ಲೇ ನಾವು ಪ್ರಸಾದವನ್ನು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಆದಷ್ಟು ಬೇಗ ನಿಮಗೆ ರೀಚ್ ಆಗ್ತದೆ ಪ್ರಸಾದ. ಖಂಡಿತ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಮಾಡಿ. ಇನ್ನು ಸಿಂಪಲ್ ಪರಿಹಾರಗಳು ಅಂತಂದರೆ ಸಿಂಪಲ್ ಅಂದರೆ ವಿಶೇಷ, ನೀವು ಮನೆ ಹತ್ತಿರದಲ್ಲಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಸಾಯಿಬಾಬಾ ಟೆಂಪಲ್ ಇರಬಹುದು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಹೋಗಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ವರ್ಷ ಪೂರ್ಣ ಇಟ್ಕೊಳ್ಳಿ. ಅದನ್ನು ಗುರುವಾರ ಹೋಗ್ತಕ್ಕಂಥದ್ದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ ಗಾಣಗಾಪುರ ಇರಬಹುದು, ಅಥವಾ ಮಂತ್ರಾಲಯ ಇರಬಹುದು, ಅಥವಾ ಶೃಂಗೇರಿ ಇರಬಹುದು. ನಿಮ್ಮ ಕುಲ ಗುರುಗಳು, ಕುಲ ಮಠ ಏನಿದೆ, ನಿಮ್ಮ ಮಠಕ್ಕೆ, ನಿಮ್ಮ ಕುಲದ ಮಠ ಏನಿದೆ, ಅಲ್ಲಿಗೆ ಹೋಗಿ ಗುರುಗಳ ಪಾದಪೂಜೆಯನ್ನು ಮಾಡಿಸಿ ಅವರಿಂದ ಒಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರತಕ್ಕಂಥದ್ದು ಸಹ ಅದ್ಭುತವಾದ ಪರಿಹಾರವಾಗಬಹುದು. ಇನ್ನು ಪ್ರತಿನಿತ್ಯ ಆಗಿರಬಹುದು, ಗುರುವಾರಗಳಾಗಿರಬಹುದು, ಗುರುಗ್ರಹದ ಅಷ್ಟೋತ್ರ ಪಠನೆ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠನೆಗಳು, ಗುರು ದತ್ತಾತ್ರೇಯರ ವಜ್ರ ಕವಚ ಸ್ತೋತ್ರ ಪಠನೆಗಳು, ಗುರು ದತ್ತಾತ್ರೇಯರ ಸ್ತೋತ್ರ ಪಠನೆಗಳು ಖಂಡಿತವಾಗಿ ಮಾಡಿಕೊಳ್ಳಬಹುದು. ಗುರುವಾರ ಮನೆ ಹತ್ತಿರದಿರುವ ಯಾವುದಾದ್ರು ದೇವಸ್ಥಾನದ ನವಗ್ರಹಗಳಿರುತ್ತಲ್ಲ, ಅದರಲ್ಲಿ ಗುರುಗ್ರಹ ನಿಮಗೆ ಸೂರ್ಯ ಹೀಗೆ ಪೂರ್ವಾಭಿಮುಖವಾಗಿದ್ದರೆ ಸೂರ್ಯನ ಎಡಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ನಿಮಗೆ ಗುರುಗ್ರಹ ಇರ್ತಾನೆ, ಮಧ್ಯಭಾಗದಲ್ಲಿ ಗುರು ಇರ್ತಾನೆ. ಆ ಗುರುಗ್ರಹಕ್ಕೆ ಬಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ಇರಬಹುದು, ಅಥವಾ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಹಾಕಿ ಗಂಟು ಕಟ್ಟೋದನ್ನು ದಾನ ಮಾಡ್ತಕ್ಕಂಥದ್ದು ಇರಬಹುದು. 7 ಗುರುವಾರಗಳು ಇದೆಲ್ಲವೂ ಸಹ ಮಾಡಬಹುದಾಗಿರ್ತದೆ. ಆದರೆ ಎಲ್ಲದಕ್ಕಿಂತ ಪವರ್ಫುಲ್ಲು ಗಜಕೇಸರಿ ಯೋಗದ ಉಂಗುರವನ್ನು ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿಕೊಂಡು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಗಜಕೇಸರಿ ಹೋಮದಲ್ಲಿ. ಯಾಕೆಂದರೆ ಗುರು ಶಾಂತಿನೂ ಆಗುತ್ತೆ, ಚಂದ್ರ ಶಾಂತಿನೂ ಆಗುತ್ತೆ. ಸೊ ಇದು ನಿಮಗೆ ತುಂಬ ಪವರ್ಫುಲ್ ಆಗಿರುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಷ್ಟು ಲೇಟ್ ಮಾಡಿದ್ರೋ ನಾನು ಮಾಡಿಸಿರೋದು ಖಾಲಿ ಆಗೋಯ್ತು ಅಂದರೆ ಮತ್ತೆ ಬುಕಿಂಗ್ ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.